ಈಗರ ಮನಸ್ಸು ಹರವಳ ಆಯ್ತನ ದೇವಸ್ಥಾನಕ್ಕೆ ಬಂದಿಂದ ಏನೋ ಏನೋ ಒಂದು ತಿಳಿಯವಲ್ದು ನನಗೆ. ಸುಮ್ಮನೆ ಎಲ್ಲಾರು ಎದುರಿಗೆ ನಕ್ಕೊಂತ ಅಡ್ಡಾಡಕತ್ತೀನಿ ನಾನು. ಮುಂದೆ ಏನಾಗುತ್ತೋ ನನ್ನ ಜೀವನ ಅಂತ ಅನ್ಸಕತ್ತತಿ. ಅಕ್ಕ ಆ ಥರ ಏನೂ ಆಗಂಗಿಲ್ಲ. ನೀ ಯಾಕೆ ಚಿಂತೆ ಮಾಡ್ತಿ? ಅವ ಏನು ಮಾಡ್ತಾನ? ಅಬ್ಬ ಬಂದ್ರೆ ಏನು ಮಾಡ್ಬೋದು ಅವ? ಏನು ಮಾವನ ಮುಂದೆ ಸತ್ಯ ಹೇಳ್ತಾನ? ನೀ ಏನಾರು ತಪ್ಪು ಮಾಡಿನ? ಇಲ್ಲಲ್ಲ. ಮಾವಗ ನಿನ್ನ ಬಗ್ಗೆ ಏನೂ ಇಲ್ಲಕ್ಕ, ಭಾವನೆಗಳಿಲ್ಲ. ನಿನ್ನ ಜೀವನ ಏನು? ಅಬ್ಬ ಬಂದ್ರೆ ಏನು ಮಾಡ್ತಾನವ? ಮಾಮನ ಮುಂದೆ ಹೇಳ್ತಾನ, ಮಾಮ ಅದನ್ನು ಕೇಳ್ತಾನ. ಅವ ಏನು ಮಾಡ್ತಾನ? ಮಾಮ ಏನು ಹರ್ಕೊಳಕ್ಕಾಗಲ್ಲ ಮಾಮಗೂ. ಸುಮ್ಮನೆ ಇಲ್ಲಿ ಸಲ್ಲದೆಲ್ಲ ಊರಾಗ ಹೇಳ್ಕೊತ ಅಡ್ಡಾಡಿದ್ರ ಹೌದಿಲ್ಲ? ಮರ್ಯಾದೆ ಅನ್ನೋದು ಏಟಿರ್ತೈತೆ ಹೇಳೋ ಮನುಷ್ಯನಿಗೆ? ಎಲ್ಲ ಸಂಬಂಧಿಕರ ಮುಂದೆ ಊರನವ್ರ ಮುಂದೆ ಹೇಳಿಬಿಟ್ರೆ ನನ್ನ ಬಗ್ಗೆ ಇಲ್ಲಿ ಸಲ್ಲದ ಅಪವಾದ ವರ್ಷಿದ್ರೆ ಹೆಂಗಾಗತ್ತೆ ಹೇಳಿ ನೋಡೋಣ. ಯಾರೋ ಒಬ್ಬರು ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಾರಂದ್ರೆ ಜನನೂ ಏನು ದಡ್ರಲ್ಲಕ್ಕ, ಎಲ್ಲ ನಂಬ್ಕೊಂಡು ಕೂಡಾಕ ಅವ್ರಿಗೂ ಅರ್ಥ ಆಗುತ್ತೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ ಅವ್ರಿಗೂ ಗೊತ್ತಾಗಂಗಿಲ್ಲ ಏನು? ಅಂದಷ್ಟು ಯಾವುದು ಸುಲಭ ಅಲ್ಲ. ನನ್ನ ಮಗುಗೆ ಏನು ಮಾಡ್ತಾನೋ ಏನು, ನನಗೇನು ಮಾಡ್ತಾನೋ ಅಂತ ಅದು ಒಂದು ಭಯನೂ ಐತೆ ನನಗೆ. ಆ ಥರ ಏನೂ ಆಗಂಗಿಲ್ಲಕ್ಕ, ನೀ ಟೆನ್ಷನ್ ಮಾಡ್ಕೋಬೇಡ. ನಮಸ್ಕಾರ ರೀ ಭಾರತಿ ಮೇಡಮ್ ಅವರ. ನೀನು ನನ್ನ ಧ್ವನಿ ಭಾಳ ನೆನ್ಪಿಟ್ಟಿರ್ ಬಿಡ್ರಿ ಭಾರತಿ ಮೇಡಮ್ ಅವರ. ನೀವು ಧ್ವನಿ ಮ್ಯಾಗ ಕಂಡು ಹಿಡಿಯೋದು ಬಿಟ್ರಲ್ಲ ನನ್ನ. ನೀ ಯಾಕೆ ಇಲ್ಲಿ ಬಂದಿ? ನನ್ನ ಜೀವನ ನೀ ಹೆಂಗೆ ಹಾಳು ಮಾಡಿದ್ದು ಹಂಗೆ ನಿನ್ನ ಜೀವನನೂ ನಾನು ಹಾಳು ಮಾಡ್ಬೇಕಂತ ಬಂದೀನಿ. ನೋಡ್ ಶ್ರೀಶೈಲ, ನಮ್ಮ ಅಕ್ಕ ನಿನ್ನ ಜೀವನ ಹಾಳು ಮಾಡಿಲ್ಲ. ಅಂದಲಿನ ನನ್ನ ಮೇಲೆ ಕೇಸ್ ಹಾಕಿಸಿ ಇನ್ನೊಂದು ಮದುವೆ ಆದ್ಲ ನಿಮ್ಮ ಅಕ್ಕ? ಅದು ನಮ್ಮ ಅಪ್ಪಾಜಿ ಆ ಥರ ಮಾಡ್ಯಾರಷ್ಟೇ. ನನಗೆ ಹಿಂದೆಗಡೆ ಗೊತ್ತಾಯ್ತದು, ಗೊತ್ತಾನ? ಹೆಂಗೆ ಗೊತ್ತಿರಂಗಿಲ್ಲ? ನಾಟಕ ಆಡ್ತಾ ಇದೀಯಾ? ನನಗೆಲ್ಲ ಗೊತ್ತಾಗಿದೆ. ನಿಮ್ಮದು ದೊಡ್ಡ ದೊಡ್ಡ ಮನೆತನದವ್ರು ಹುಡುಗಿಯರ್ದು ಏನು ಶೋಕಿ ಗೊತ್ತನ? ಬಡವ್ರ ಮಕ್ಳು ಹಿಂದೆ ಬೆನ್ನು ಹತ್ತೋದು, ಬೆನ್ನು ಹತ್ತಿ ನಾವು ನಮ್ಮಿಂದ ಹೆಲ್ಪ್ ತೊಗೊಂಡ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ದಿನ ನಮ್ಮ ಜೊತೆ ತಿರುಗಾಡಿ ಹಿಂದೆಗಡೆ ಒಗದು ಇನ್ನೊಬ್ಬ ದೊಡ್ಡ ಶ್ರೀಮಂತ ಸಿಕ್ಕಂತ ಮದುವೆ ಆಗೋದು. ಅದ ಹೌದಿಲ್ಲ? ಇಲ್ಲ ಆ ಥರ ಅಲ್ಲ. ನನಗೆ ಆ್ಯಕ್ಚುಲಿ ನಂಗೆ ನಿನ್ನ ಮದುವೆ ಆಗ್ಬೇಕು ಅನ್ನೋದಿತ್ತು. ನಮ್ಮ ಮನ್ಯಾಗ ನಮ್ಮ ತಂದೆ. ಮುಚ್ಚು ಬಾಯ್, ನಾಟಕ ಆಡಬೇಡ. ನನಗೆಲ್ಲ ಗೊತ್ತೈತಿ ನಿನ್ನ ನಾಟಕ. ನನಗೆಲ್ಲ ಹೇಳ್ಯಾರ ಏಟೈತೆ ಅನ್ನೋದು ಗೊತ್ತೈತಿ. ನೋಡಕಂತೆ ಈ ಊರಾಗ ನಿನ್ನ ಮಾನ ಮರ್ಯಾದೆ ಕಳಿಲಿಕ್ಕಂದ್ರೆ ನನ್ನ ಹೆಸರು ಶ್ರೀಶೈಲನ ಅಲ್ಲ. ನನ್ನ ಜೀವನ ಹಾಳು ಮಾಡಿಟ್ಟಿ. ಇರೋ ಒಬ್ಬಕಿ ತಾಯಿ, ನಮ್ಮ ತಾಯಿ ನಾನು ಜೈಲಿಗೆ ಹೋದ್ಮೇಲೆ ಅವಮಾನ ತಡಿಲಾರ್ದ ಎದಿ ಹೊಡ್ಕೊಂಡು ಸತ್ಲು. ನನ್ನ ತಾಯಿ ಹೊಳೆ ತರಕಾಗತ್ತ ನಿನಗೆ? ನೀನು ಮಾತ್ರ ಶ್ರೀಮಂತನ ಮದುವೆ ಆಗಿ ಅವಂಗೂ ಮಕ್ಕಳ ಟೋಪಿ ಹಾಕಿ 3 ನಾಮ ಹಾಕಿ ಜಮ್ಮಂತದಿ. ನನ್ನ ಜೀವನ ಏನಂತ ಇದ್ದಾಗ ನನಗೆ ನೌಕರಿನ ಮಾಡೋಕ್ಕಾಗವಲ್ದು. ಯಾಕೆ ಹೇಳು? ಫೋರ್ಜರಿ ಕೇಸ್ನಾಗ ಒಳಗೆ ಹಾಕ್ಸಿದ್ರಲ್ಲ, ನನಗೆ ಯಾರು ನೌಕರಿ ಕೊಡ್ತಾರ ಹೇಳಿ ನೋಡೋಣ? ನನ್ನ ಜೀವನ ಎಲ್ಲ ಹಾಳಾಗ್ಬಿಡ್ತು. ಈಗ ನಾ ಏನು ಮಾಡಲಿ? ನನ್ನ ಜೀವನ ಅತಂತ್ರ ಐತಿ. ನನ್ನ ಜೀವನ ನೀ ಹೆಂಗೆ ಅತಂತ್ರ ಮಾಡಿಯೋ ನಿನ್ನ ಜೀವನ ಹಂಗೆ ಅತಂತ್ರ ಮಾಡ್ತೀನಿ. ನಿನ್ನ ಗಂಡನ ಮುಂದೆ ಎಲ್ಲ ಹೇಳೀನಿ. ನಿನ್ನ ಗಂಡನ ಜೈಲಿಂದ ಬಿಡಿಸ್ಕೊಂಡ್ಬಂದವನೇ ನಾನು. ನಿನ್ನನ ಬೀದಿಗೆ ತರ್ತೀನಿ. ಈ ಊರಾನ ಮಂದಿ ನಿನಗೆ ಚೀತು ಅನ್ಬೇಕು. ಹಂಗತಿ ಮಾಡ್ತೀನಿ. ಹಂಗತಿ ಮಾಡ್ಲಿಕ್ಕಂದ್ರೆ ನನ್ನ ಹೆಸರು ಶ್ರೀಶೈಲನ ಅಲ್ಲ. ಶ್ರೀಶೈಲ, ನನ್ನ ಮಾತು ಒಂದು ಸ್ವಲ್ಪ ಕೇಳು. ನಮ್ಮ ಅಕ್ಕ ನಿನಗೆ ಮೋಸ ಮಾಡಿಲ್ಲ. ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪನ ನಿನಗೆ ಕೊಡಬಾರ್ದಂತೇಳಿ, ಅಂದ್ರೆ ನಿನಗೆ ಮದುವೆ ಮಾಡಿ ಕೊಡಬಾರ್ದಂತೇಳಿ ಈ ಥರ ಎಲ್ಲ ಮಾಡಿಸಿದ್ದು. ನಮ್ಮ ಅಕ್ಕ ನಿನ್ನ ಇಷ್ಟಪಡ್ತಿದ್ಲು, ಗೊತ್ತನ? ಆಕೆಗೆ ಇದು ಏನೂ ಗೊತ್ತೇ ಇಲ್ಲ, ನಂಬು. ಓ, ಕಾಗಕ್ಕ ಗುಬ್ಬಕ್ಕನ ಕತಿ ನನ್ನ ಹತ್ರ ಹೇಳ್ಬೇಡ ಆರ್ತಿ. ನಿಮ್ಮ ಅಕ್ಕನ ಮೇಲ್ ವಹಿಸ್ಕೊಂಡು ನನ್ನ ಹತ್ರ ಮಾತಾಡಕ್ ಬರಬೇಡ. ನನಗೆಲ್ಲ ಗೊತ್ತೈತಿ. ನೀ ಏನು ಹೇಳಿದ್ರು ನನ್ನ ಸೇಡಿನ ಕಿಚ್ಚು ಬಿಡಂಗಿಲ್ಲ. ಸೇಡ್ ತಿರ್ಸ್ಕೋತೀನಿ. ನನ್ನ ಮನಸ್ಸಿಗೆ ನೀ ಎಷ್ಟು ನೋವು ಮಾಡಿಲ್ಲ, ನೀನು ಅಷ್ಟು ನೋವು ಪಡ್ಬೇಕು. ನನ್ನ ತಾಯಿ ಕಳ್ಕೊಂಡು ಅನಾಥ ಅದ. ನೀನು ಹಂಗೆ ಆಗ್ಬೇಕು. ನಿನ್ನ ಮಗುನ ಕಳ್ಕೊಂಡು ವಿಲಿ 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 ಒದ್ದಾಡ್ಬೇಕು. ಹಂಗತಿ ಮಾಡ್ತೀನಿ. ನಿನ್ನವರಿಂದ ನಿನ್ನ ದೂರ ಮಾಡ್ತೀನಿ. ಈ ಊರನ್ನವ್ರ ಇದ್ರಿಗೆ ನಿನ್ಗೆ ಚೀತು ಅನ್ನೋಂಗೆ ಮಾಡ್ತೀನಿ. ನನ್ನ ಸಮಾಜದ ಇದ್ರಿಗೆ ಹೆಂಗೆ ಚೀತು ಅನ್ನೋಂಗೆ ಮಾಡಿ ಹಂಗತಿ ಮಾಡ್ತೀನಿ. ನೋಡಕಂತೆ ಇದು ನನ್ನ ಶಪಥ. ಪ್ಲೀಸ್ ಶ್ರೀಶೈಲ, ನನ್ನ ಮಾತು ನಂಬು. ನಾನು ಆ ಥರ ಏನೂ ಮಾಡಿಲ್ಲ. ನನ್ನ ಮಗುಗೇನೂ ಮಾಡಬೇಡ. ನಾನೇನೂ ಮಾಡಿಲ್ಲ. ನನ್ನ ಮಾತು ಒಂದು ಸ್ವಲ್ಪ ಕೇಳು. ಕೇಳೋದು ಹೇಳೋದು ಎಲ್ಲ ಮುಗ್ದತಿ. ನನಗೆಲ್ಲ ಗೊತ್ತೈತಿ. ನಾನು ಏನೂ ತಪ್ಪು ಮಾಡಿದ್ದಿಲ್ಲ. ನಾನು ಎಷ್ಟು ಚಂದ ಓದ್ತಿದ್ದೆ. ನನಗೂ ಒಂದು ನೌಕರಿ ಬರ್ತಿತ್ತು. ನಮ್ಮವ್ವನ್ನ ಕಷ್ಟಪಟ್ಟು ನಾನು ಓದಿಸಿದ್ಲ. ನಮ್ಮವ್ವ ಬಡ್ತಂದಾಗ ನಮ್ಮವ್ವನ್ನ ಚಂದಗೆ ಇಟ್ಕೋಬೇಕಂತ ಮಾಡಿದ್ದೆ. ಆದ್ರೆ ನಮ್ಮವ್ವನ್ನ ನುಂಗಿ ನೀರು ಕುಡ್ದಲ್ಲಿ ಅದು ಹೆಂಗೆ ಮರಿಲಿ? ನಾನು ಹೆಂಗೆ ಮರಿಲಿ ಹೇಳ? ನಮ್ಮವ್ವನ್ನ ಹೊಳೆ ತಂದು ಕೊಡೋಕ್ಕಾಗತ್ತಾನೆ ನಿನ್ನ ಕೈಯಿಂದ? ನೋಡು, ನಬೋಸ್ತೀಯ ನೀನು. ಬಿಡಂಗಿಲ್ಲ ನಿನ್ನ. ನೀ ಎಲ್ಲಿ ಹೋದ್ರೂ ಬಿಡಂಗಿಲ್ಲ ನಿನ್ನ. ನೋಡಾರ್ತಿ, ಅಪ್ಪ ಮಾಡಿದ ತಪ್ಪಿಗೆ ಈಗ ನಾ ಶಿಕ್ಷೆ ಅನುಭವಿಸ್ಬೇಕಾಗೈತಿ. ಅಕ್ಕ, ನೀ ಟೆನ್ಷನ್ ಮಾಡ್ಕೋಬೇಡ. ಇದಕ್ಕೊಂದು ಪರಿಹಾರ ಹುಡ್ಕೊಣ. ಅಕ್ಕ, ನಾನು ಒಂದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ನಮ್ಮ ಮನೆಯವ್ರ ಹತ್ರ ಈ ವಿಷಯ ಎಲ್ಲ ಹೇಳ್ಬಿಡು. ನಾನು ಅವ್ರು ಅದಕ್ಕೊಂದು ಏನಾರ ದಾರಿ ಮಾಡ್ತಾರೆ. ಅವ್ರು ನನ್ನ ಮ್ಯಾಗ ತಪ್ಪು ತಿಳ್ಕೊಂಡ್ರೆ ಏನು ಮಾಡೋದು? ಆ ಥರ ಏನೂ ಆಗಲ್ಲಕ್ಕ. ನಾ ಎಲ್ಲ ಹೇಳ್ತೀನಿ ಬಾ. ಇದಕ್ಕೊಂದು ಪರಿಹಾರ ಕಂಡುಹಿಡಿಯೋಣ. ಅಕ್ಕ,
ಹಿಂಗೆ ಮಾಡಿದ್ರೆ ಹೆಂಗಿರ್ತೈತಿ ಏನು ಇನ್ಮ್ಯಾಗಾರ ಸೀರಿಯಸ್ ಆಗಿ ಓದೋಣಂತೆ ಅನ್ಕೊಂಡಿನಿ. ಬರ್ರಿ ಅನ್ಕ ಕೂಡ್ ಬಾ. ಇಲ್ಲಿ ಬಿಡವ ಅಕ್ಕ, ನೀನು ಓದ್ಕೊಳಕತ್ತೇನ, ನಾ ಮತ್ತೆ ಮಾತಾಡ್ತೀನಿ ತಗೋ. ಪರವಾಗಿಲ್ಲಪ್ಪ, ಕೂತ್ಕೋ ಬಾ. ಅಕ್ಕ, ನೀನೊಂದು ಹೆಲ್ಪ್ ಮಾಡ್ಬೇಕು ನನಗೆ. ನೀ ಕೇಳ್ಕೊಬೇಕಾ, ಅದೇನು ಹೇಳ ಮಾಡೋಣಂತ. ಅದು ನನಗೆ ಆ ಸಿಟಿ ಒಳಗೆ ಇರಕ್ಕೆ ಇಷ್ಟ ಇಲ್ಲಕ್ಕ. ಅದಕ್ಕೆ ನಾನು ಇಲ್ಲೇ ಇರ್ಬೇಕಂತ ಮಾಡೀನಿ. ನಂಗೆ ಯಾಕೋ ಅಲ್ಲಿ ಬರೋಬ್ಬರಿ ಆಗವಲ್ದು. ಸೊ ಇಲ್ಲೇ ಪಾರ್ಲರ್ ಓಪನ್ ಮಾಡ್ಬೇಕಂತ ಮಾಡೀನಿ. ಆಯಿತು, ಇರ್ಬೋದು, ಅದೇನು ತೊಂದರೆ ಇಲ್ಲ. ಮತ್ತು ಲಕ್ಷ್ಮಣ್ ಅವ್ರದ್ದು ಅಲ್ಲೇ ಜಾಬ್ ಐತಿ. ಮತ್ತು ಅವ್ರು ಅಲ್ಲೇ, ನೀ ಇಲ್ಲೇ, ಅದು ಸರಿ ಹೋಗಂಗಿಲ್ಲ. ಗಂಡ ಹೆಂಡತಿ ಯಾವಾಗಲೂ ಜೊತೆಲೇ ಇರಬೇಕು. ಹೌದು, ಬಟ್ ನನಗೆ ಯಾಕೋ ಅಲ್ಲಿ ಸರಿ ಅನ್ಸವಲ್ದಕ್ಕ. ನಂಗೆ ಯಾಕೋ ಅಲ್ಲಿ ಒಂಟಿ ಫೀಲ್ ಅನ್ಸಕತೈತಿ. ಸೊ ಅದಕ್ಕೆ ಇಲ್ಲೇ ಪಾರ್ಲರ್ ಮಾಡ್ಕೊಂಡು ಇಲ್ಲೇ ಇರ್ಬೇಕಂತ ಅನ್ಸಕತೈತಿ. ಅವ್ರ ಜೊತೆನೂ ಮಾತಾಡಿದೆ. ಅವರು ಇಲ್ಲೇ ಒಂದು ಬಿಸ್ನೆಸ್ ಮಾಡೋಣ ಅಂತ ಅನ್ನಕತ್ತಾರ. ಏನು ಬಿಸ್ನೆಸ್? ಕಂಪ್ಯೂಟರ್ ಸೆಂಟರ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ಯಾರ. ಅಂದ್ರೆ ಹಳ್ಳಿ ಮಕ್ಕಳಿಗೆಲ್ಲ ಇದಾಗಲಿ, ಅಂದ್ರೆ ಕಡಿಮೆ ರೇಟ್ನ್ಯಾಗ ಕಂಪ್ಯೂಟರ್ ನಾಲೆಜ್ ಬರಲಿ ಅಂತೇಳಿ ಕಡಿಮೆ ರೇಟ್ನ್ಯಾಗ ಕ್ಲಾಸಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಾರ. ಅದು ಒಳ್ಳೆ ವಿಚಾರನ. ಬಟ್ ಇರೋ ಕೆಲಸ ಬಿಟ್ಟು ಇಲ್ಲಿ ನಡಿಬೇಕಲ್ಲ. ಅವ್ರ ಕೈ ತುಂಬ ಸಂಬಳ ತೊಗೊತಾರಲ್ಲಿ. ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಬಿಡಕ್ಕ. ಅಲ್ಲಿ ವಾತಾವರಣ ಅದು ಬರೀ ನಮ್ಮವ್ರನ್ನ ಬಿಟ್ಟು ದೂರ ಇರಬೇಕು ಅಂತಂತಾರ. ಬೆಂಗಳೂರು ಜೀವನ ಒತ್ತಡ ಜೀವನ. ಅದಕ್ಕೆ ಇಲ್ಲೇ ಸೆಟ್ಲ್ ಆಗ್ಬೇಕಂತ ಮಾಡಿವಿ. ಅದಕ್ಕೆ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಈಗ ಅತ್ತಿ ಅವ್ರನ್ನ ಮಾಮಾರನ್ನ ನೀನ ಒಪ್ಪಿಸ್ಬೇಕು. ಎಲ್ಲರೂ ಒಂದೇ ಕಡೆ ಇದ್ರೆ ಚಂದಲ್ಲ. ನನಗೂ ನಿಮ್ಮೆಲ್ಲರನ್ನೂ ಬಿಟ್ಟಿರಾಕನೂ ಆಗಂಗಿಲ್ಲ. ಅವರು ಅಷ್ಟೇ ದೂರತೆ ಇರಾಕನೂ ಇಷ್ಟಪಡಲ್ಲ. ಅದಕ್ಕೆ ನೀನ ಎಲ್ಲರನ್ನೂ ಒಪ್ಪಿಸಲ್ಲ. ನಾನು ಮಾತಾಡ್ತೀನಿ, ನೀವು ಮಾತಾಡ್ರಿ. ರೇಣವ, ಇಲ್ಲಿ ಬಂದು ನಿಂತೇನಾ ಹುಡುಗಿನ ಅಲ್ಲಿ ಬಿಟ್ಟು? ಚಂದು ಮಕ್ಕೊಂಡಿದ್ದಾಳ್ರಿ, ಅದಕ್ಕೆ ಅಕ್ಕನ ಕೂಡ ಮಾತಾಡಕಂತ ಬಂದೆ ನಾನು. ಏಟರ ಸ್ವಾದ ಸೊನ್ನೆ ಐತೇನ? ಆ ಹುಡುಗಿನ ಜೋಳಿಗೆ ಹಾಕಿ ಜೋಳಿಗೆ ಎದ್ದು ಕುಂತತ ಹುಡುಗಿ. ಬೀದಿಗಿದ್ರ ಏನು ಕತಿ? ಎಷ್ಟು ಸಲ ಹೇಳಿ ಜೋಳಿಗೆ ಹಾಕ್ಬೇಡ ಖುಷಿನ ಅಂತೇಳಿ. ಏನು ಸ್ವಾದಿಲ್ಲ ಸೊನ್ನಿಲ್ಲ. ನಾನು ನೋಡಿದ್ಯಾ, ಪಾಡಾತು. ನೋಡ್ಲಿಕ್ಕಂದ್ರೆ ಹುಡುಗಿ ಬಿದ್ದು ಏನಾರ ಮಾಡ್ಕೊಂಡು ಕತಿ. ಒಂದಿಟ್ಟು ಖುಷಿನ ಕಡೆ ಗಮನ ಇರಲಿ. ಹಂಗೇನಾರ ನಿನ್ನ ಕೆಲಸ ಪಲ್ಸ ಇತ್ತಂದ್ರೆ ನನ್ನ ಹತ್ರ ತಂದು ಬಿಡೋಕಿನ ನಾನು ನೋಡ್ಕೊಂತೀನಂತ. ಹ್ಞೂ ರೀತಿ. ಯವ್ವ, ನಮ್ಮತ್ತೆ ಇಷ್ಟು ಬದಲಾದ್ರ ನಮ್ಮ ರೇಣನ್ ಕಂಡ್ರ ಹಲ್ಲು ಕಟ ಕಟ ಕಡಿತಿದ್ರು ಏಕದಮ್ಕ. ಅವ ನಮ್ಮ ರೇಣಂದು ಒಳ್ಳೆತನ ಈಗಾರ ಅರ್ಥ ಆತಲ್ಲ ಅತ್ತಿಗೆ ಸಾಕು. ಓದ್ಕೊಳಕತ್ತೇನೋ? ಹ್ಞೂ ರೀ ಐತೆ. ಮತ್ತು KS ಎಕ್ಸಾಮ್ ಐತಲ್ಲ, ಅದಕ್ಕೆ ಪ್ರಿಪೇರ್ ಆಗಕತ್ತೀನಿ ರೀ. ಕೈಯಾಗ ಒಂದು ನೌಕರಿ ಐತಿ, ಮತ್ತು ಅದನ್ನ ಬಿಟ್ಟು ಓದು 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 ಅದು ಏನ ಬಿಡ, ಬರೀ ಸಾಯ ಮಟ್ಟ ಓದುದನ ಬಿಡು. ಮತ್ತು ಏನು ಅದು ಮಾಡಕತ್ತಿ ಬಿಡು. ಅದು ಹಂಗೆ ಮಲ್ಲಗಂಕರು ಬುದ್ಧಿಲ್ಲ, ಹೇಳ್ತಾನೆ ಹಂಗೆ ಓದ್ರಿ, ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತೆ. ಅತ್ತಿ, ಇದು ನಿಮ್ಮ ಮಗನ ಆಸೆ. ಅವ್ರಿಗೆ ಓದಕ್ಕಾಗಲಿಲ್ಲ ಅಂತ ಒಂದು ಟೈಮ್ನಾಗ. ನನಗಂಕರೂ ಆಗಲಿಲ್ಲ. ನೀನಾರ ಓದಿ KS ಮಾಡು ಅಂತ ಅನ್ನಕತ್ತಾರ್ರಿ ಅತ್ತಿ. ಅದಕ್ಕೆ ಇವ್ರ ಆಸೆನ ನಾನು ನೆರವೇರಿಸ್ಬೇಕಲ್ರಿ ಅತ್ತಿ. ನಾನು ನೋಡ್ತೀನಿ ಹಂಗೆ ಓದೋದಂದ್ರೆ ಎದಕ್ಕೆ ಬಂತು? ಕೆಲ್ಸಕ್ಕೂ ಹೋಗಿ ಮತ್ತು ಮನ್ಯಾಗ ದಗದಾನ ಮಾಡ್ತಿ. ನೀನು ತಲೆ ಕೆಟ್ಟಿದ್ದ ಬ್ಯಾಡವಾ? ನಾ ಅದಕ್ಕೆ ಹೇಳ್ತೀನಿ ನೋಡು. ಮತ್ತೇನ ಮಲ್ಲ ಅನ್ನಕತ್ತಿದ್ದ ಅದೇನ ಕೋಚಿಂಗ್ ಹೋಗ್ಬೇಕಂತಲ್ಲ ಒಂದು 3 ತಿಂಗಳ ಬೇರೆ ಕಡೆ. ಅದು ಎದಕ್ಕೆ ಬೇಕು? ಈಗ ಲಗ್ನ ಆಗೈತಿ, ಮತ್ತು ಕೋಚಿಂಗಿಗೆ ನೀನು ಬೇಕೆ ಬೇರೆ ಕಡೆ ಇರೋದಾ? ಹಾಗೆ ನೀನ ಇಲ್ಲತ್ತಿ, ಇದು ನಮ್ಮ ಮನೆಯವ್ರ ಕನಸು. ನಮ್ಮ ಮನೆಯವ್ರ ಕನಸನ್ನ ನಾನು ನನಸು ಮಾಡೋದು ನನ್ನ ದೊಡ್ಡ ಗುರಿ. ಅದು ಎಷ್ಟೇ ಕಷ್ಟ ಆಗಲಿ, ನಾನು ನಮ್ಮ ಮನೆಯವ್ರ ಆಸೆ ಪಟ್ಟಂಗೆ ನಾನು ಈ KS ಮಾಡೇ ಮಾಡ್ತೀನಿ ರೀ. ಅದನ್ನು ಮಾಡಿದ್ರೆ ಯಾವ ನೌಕರಿ ಬರ್ತೈತಿ? ಈ ತಹಸೀಲ್ದಾರ್ ಅವೆಲ್ಲ ಆಗ್ತಾರಲ್ರಿ, ಅದು KS ಮೇಲೆನೇ ರೀ ಅತ್ತಿ. ಟ್ರೆಜರಿ ಆಫೀಸರು ಇಂಥವೆಲ್ಲ KS ಮಾಡ್ಬೇಕ್ರಿ. ಅಂದ್ರೆ ಅದ್ರ ರ್ಯಾಂಕಿಂಗ್ ಹೆಂಗೆ ಇರ್ತೈತಿ ಅದ್ರ ಮ್ಯಾಗ ಡಿಪೆಂಡ್ ಅಪಾನ್ ರ್ಯಾಂಕಿಂಗ್. ಆ ರ್ಯಾಂಕಿಂಗ್ ಹೆಂಗೆ ಕೊಡ್ತಾರಲ್ಲ ಅದ್ರ ಮ್ಯಾಗ ಜಾಬ್ ಡಿವೈಡ್ ಮಾಡ್ಕೊಂಡು ಹೋಗ್ತಾರ್ರಿ. ನಮ್ಗೆ ಅಂಥವೆಲ್ಲ ಗೊತ್ತಾಗಂಗಿಲ್ಲವ. ತಹಸೀಲ್ದಾರು ಅಂತಂತಾರೆ ಬಿಡು. ಅದೊಟ್ಟ ಕೇಳೀನಿ. ಆದ್ರೂ ಬ್ಯಾಡ, ಯಾಕೆ ಬೇಕು ಅಂತ ಅನಿಸ್ತತಿ. ಮನೆದಾಗದ ಮತ್ತು ಕೆಲ್ಸಕ್ಕೆ ಹೋಗೋದು ಅದು ವಜ್ಜೆ ಆಗಂಗಿಲ್ಲ ನಿನಗೆ. ಈಗೇನೋ ಇದ್ದು ನೌಕರಿ ಬಿಡ್ತೀಯನ? ಮತ್ತು ಅದು ಏನೋ ಕೋಚಿಂಗಿಗೆ ಹೊಂಟಿಯಲ್ಲ? 3 ತಿಂಗಳ ನನಗೆ ಹೆಲ್ತ್ ಇಶ್ಯೂ ಐತಿ ಅಂತೇಳಿ ಆಫೀಸ್ನಾಗ ರಜಾ ತೊಗೊತೀನಿ ರೀ. ಅಲ್ಲಿ 3 ತಿಂಗಳ ಕೋಚಿಂಗಿಗೆ ಹೋಗ್ತೀನಿ ರೀ ಅತ್ತಿ. ಏನು ಮಾಡ್ತೀರೇನವ? ಅಲ್ಲನ ಅಕ್ಕ ಶ್ರಮ ಪಡ್ತಾಳೆ. ಆಕೆ ಮೊದ್ಲಿಗೆ ಭಾಳ ಓದಿದ್ದಿಲ್ಲ. ಆಕೆ ರೆಗ್ಯುಲರ್ ಆಗಿ ಕಾಲೇಜ್ಗೆ ಅದು ಹೋಗಿಲ್ರಿ. ಆದ್ರೂ ಕುಂತ್ಕೊಂಡು ಓದಿ ಇಷ್ಟೆಲ್ಲ ಸಾಧನೆ ಮಾಡಿದ್ಲು. ನಾ ರೆಗ್ಯುಲರ್ ಕಾಲೇಜ್ಗೆ ಹೋಗಿ ಈಗ ಇನ್ನೂ ಇಲ್ಲೇ ಅದೀನಿ ನೋಡ್ರಿ. ಯಾರು ನಿರಂತರವಾಗಿ ಕಠಿಣ ಪರಿಶ್ರಮ ಪಡ್ತಾರಲ್ರಿ ಅವ್ರಿಗೆ ನೋಡ್ರಿ ಪ್ರತಿಫಲ ಸಿಗೋದು. ಹೌದು ಹೌದವ್ವ. ಅತ್ತೇರ ರೇಣುಕಾ ಮತ್ತು ಲಕ್ಷ್ಮಣ್ ಅವರು ಇಲ್ಲೇ ಇರ್ತಾರಂತ್ರಿ. ಅಂದ್ರೆ ಅವ್ರಿಗೂ ನಮ್ಮನ್ನು ಬಿಟ್ಟಿರಕ್ಕೆ ಆಗಂಗಿಲ್ಲಂತ. ಇಲ್ಲೇ ಪಾರ್ಲರ್ ಅದು ಹಾಕ್ಕೊಳ್ಳಂತ. ಅದಕ್ಕೆ ಅಲ್ಲೆಲ್ಲ ನಮ್ಗೆ ಇರಕ್ಕೆ ಆಗಂಗಿಲ್ಲ ಅಂತ ಅನ್ನಕತ್ತಾರ. ಅವರು ಇಲ್ಲೇ ಬರ್ತೀವಿ ಅಂತ ಅನ್ನಕತ್ತಾರೆ. ನೀವೇನು ಅಂತೀರೇನ ಅಂತೇಳಿ ಅನ್ನಕತ್ತಿದ್ರು. ನಾ ಏನಲ್ಲಿ ಅಷ್ಟರು ಇಲ್ಲೇ ಇದ್ರೆ ನನಗೆ ಖುಷಿ ಆಗಂಗಿಲ್ಲೇನ? ಒಟ್ಟು ಮಕ್ಳು ಕಣ್ಣು ಮುಂದೆ ಇರ್ತಾರ, ನೋಡ್ಕೊಂಡು ಇರ್ತೀನಿ.
ಇನ್ನೇನು ಬೇಕು ನನಗೆ ಆತು ನಿಮಗೆ ನೋಡುವ ನಿಮ್ಮ ಜೀವನ ಹೆಂಗೆ ಮಾಡ್ಬೇಕಂತ ನಿಮಗೆ ಗೊತ್ತಿರ್ತೈತಿ ನೀವು ಮಾಡ್ಕೊಂಡವ್ರಿ ನೋಡುವ ಅದು ಇಲ್ಲ ನೌಕರಿನೂ ಇಲ್ಲ ಅಂದ್ರೆ ನಮ್ಗೇನೇನು ಕಡಿಮೆ ಇಲ್ಲ ಜಗ್ಗ ಆಸ್ತಿ ಐತಿ ನಿಮ್ಮ ಮಾವಂದು ಅದ್ರಾಗ ಮಾಡ್ಕೊಂಡು ತಿನ್ಬೋದು ಅದ್ರಾಗ ₹1 ಮುಟ್ಟಕ್ಕೆ ನಾ ಯಾಕಂತೀರಿ ನಿನಗೆ ಹಣ್ಣು ಬ್ಯಾಡ ಅಂತಾನ ಆಕಿಗೆ ಹಣ್ಣು ಬ್ಯಾಡ ಅಂತಾನ ಮಾಡ್ಕೊರಿ ಬ್ಯಾಡ ಅನ್ನಂಗಿಲ್ಲ ನಾನು ಅರೇನವ ನಿನ್ನ ಒಳ್ಳೆತನಕ ಮೆಚ್ಚಬೇಕವ ನಾನು ಅಲ್ಲ ನಿಂದು ಪಾಪು ಐತಿ ಆದ್ರೂ ಹೋಗಿ ನೀಲವಾಗ ರಗತ ಕೊಟ್ಟು ಬಂದೆಲ್ಲ ಕರೆ ಅಂದ್ರೆ ನೀನು ಒಳ್ಳೆ ಮನಸ್ಸನ್ನ ಭಾಳ ನುಸಿದ್ನವ ನಾನು ಕ್ಷಮಿಸ್ಬಿಡು ಅಯ್ಯೋ ಅತ್ತಿ ನೀವೆಲ್ಲ ಕ್ಷಮೆ ಕೇಳಬಾರ್ದ್ರಿ ದೊಡ್ಡವರು ಸಣ್ಣವ್ರನ್ನ ಕ್ಷಮೆ ಕೇಳಿದ್ರೆ ಅವ್ರ ಆಯುಷ್ಯ ಕಡಿಮೆ ಆಗತ್ತಂತ ನಮ್ಮಮ್ಮ ಅಂತಿದ್ದೇಳ್ರಿ ನಾನು ನಿನ್ನ ಒಳ್ಳೆ ಮನಸ್ಸು ಅರ್ಥನ ಮಾಡ್ಕೊಲಿಲ್ವ ನನ್ನ ಮಗ ಅದಕ್ಕೆ ನಿನ್ನ ಒಳ್ಳೆ ಮನಸ್ಸು ನೋಡಿ ಲಗ್ನ ಮಾಡ್ಕೊಂಡಾನ ನಾನು ಎಷ್ಟೆಲ್ಲ ಮಾಡಿದೆ ಆದ್ರೂ ನನ್ನ ತಾಯಿಗಿನ ಹೆಚ್ಚಿನ ಜೋಪಾನ ಮಾಡಿದೆವ ಕೈ ಸುಟ್ಟಾಗ ಅತ್ತಿ ಅದನ್ನೆಲ್ಲ ಯಾಕೆ ಮಾತಾಡ್ತೀರಿ ನಮ್ಮ ತಾಯಿ ಇದ್ದಂಗೆ ನೀವು ನಿಮ್ಮನ್ನ ನೋಡ್ಕೊಳೋದು ನನ್ನ ಕರ್ತವ್ಯ ಈಗಿನ ಕಾಲದಾಗ ಸತ್ಯಾರು ಚಲೋ ಸಿಗ್ಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕಂತೀವ ನಾನಂಕರು ಪುಣ್ಯ ಮಾಡೀನಿ ನಿಮ್ಮನ್ನ ಅರ್ಥ ಮಾಡ್ಕೊಲಿಲ್ಲ ಅಟ ಬಾಬಾ ಓದ್ಕೊಳಕತ್ತಾಳ ನಿಮ್ಮ ಅಕ್ಕ ಮತ್ತು ನಾವು ಹಂಗೆ ಕಾಡ್ರ ಬಡ್ರಿ ಎಬ್ಸಿವಿ ಪಾಪ ಅದಕ್ಕೆ ಓದ್ಕೊಳಕ ತೊಂದರೆ ಆಕತ್ ನಡಿ ಹೊರಗೆ ಹೋಗುನ್ ಬಾ ಒಂದು ಮನ್ಯಾಗ ಜಗಳ ಬರ್ತಿರ್ತೈತಿ ಹೊಕ್ಕಿರ್ತೈತಿ ಆದ್ರೆ ಸಮಯ ಬಂದಾಗ ಒಂದು ಸ್ವಲ್ಪ ನಾವು ಕಾಯ್ಬೇಕ್ರಿ ನಾವು ಸಿಟ್ಟು ಮಾಡಿಕೊಂಡು ಅವ್ರ ಜೊತೆ ಜಗಳ ಮಾಡೋದು ಹಂಗಾತು ಹಿಂಗಾತಂದ್ರೆ ಏನಾಗತ್ತಂದ್ರೆ ಅವ್ರ ಮಕ್ಕ ಆತಾಗ ನಮ್ಮ ಮಕ್ಕ ಇತ್ತಾಗತ್ತೆ ಈಗ ನಮ್ಮ ರೇಣು ತಡ್ಕೊಂಡು ಹೋದ್ಲು ಆಕೆ ಭಾಳ ಬಂಗಾರ ಆತ ನಮ್ಮ ಅತ್ತಿನೂ ಆಕಿನ ಸೊಸೆ ಅಂತ ಒಪ್ಕೊಂಡ್ರೆ ಹಿರಿಯರು ಗಾದಿ ಮಾತು ಮಾಡ್ಯಾರಲ್ರಿ ಸುಳ್ಳಲ್ರಿ ತಾಳಿದವನು ಬಾಳಿ ಹಣ್ಣು ಅಂತೇಳಿ ಯಾಕೋ ನಮ್ಮ ಕಥೆನ ನಿಮ್ಗೆ ನೋಡಕ್ಕೆ ಇಷ್ಟ ಆಗವಲ್ದ ಏನೋ ಗೊತ್ತಿಲ್ಲ ಅದು ಒಂದೇ ಬಳಿ ಹೂಗಳು ಇದನ್ನ ಕತೆ ಮುಂದುವರಿಸ್ರಿ ಅಂದ್ರೆ ಮುಂದುವರಿಸ್ತೀನಿ ಇಲ್ಲ ಇಂಟ್ರೆಸ್ಟ್ ಇಲ್ಲ ಬೇಡ ರೀ ಇದನ್ನು ಮುಗಿಸ್ಬಿಡ್ರಿ ಅಂದ್ರೆ ಇದಕ್ಕೆ ಒಂದು ಒಳ್ಳೆ ಎಂಡಿಂಗ್ ಕೊಟ್ಟು ಇದನ್ನು ಕತೆನ ಮುಗಿಸ್ತೀನಿ ರೀ ನನಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ಕಮೆಂಟ್ ಜಾಸ್ತಿ ಬಂದಿರ್ತಾವೆ ಅಂದ್ರೆ ಈ ಕತೆ ಮುಂದುವರಿಸ್ರಿ ಅಂತಂದ್ರೆ ಕಮೆಂಟ್ ಜಾಸ್ತಿ ಬಂದು ಅಂದ್ರೆ ಆ ಕತೆನ ಮುಂದುವರಿಸ್ತೀನಿ ಇಲ್ಲ ಬೇಡ ರೀ ಮುಗಿಸ್ರಿ ಇದನ್ನ ಕತೆನ ಅಂದ್ರೆ ಮುಗಿಸ್ಬಿಡ್ತೀನಿ ರೀ ನನಗೂ ತುಂಬ ಮನಸ್ಸಿಗೆ ನೋವಾಗುತ್ತೆ ನಾವು ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಅದಕ್ಕೆ ವ್ಯೂಸ್ ಬರ್ಲಿಕ್ಕಂದ್ರೆ ಮನಸ್ಸಿಗೆ ಭಾಳ ನೋವು ಅನಿಸ್ತೈತಿ ಯಾಕಂದ್ರೆ ನೀವು ಕಮೆಂಟ್ನ ತಿಳಿಸ್ರಿ ಇಲ್ಲ ವಿಡಿಯೋ ಚಂದ ಬರವಲ್ದು ಅಂದ್ರೆ ನಾನು ಮತ್ತೆ ಟ್ವಿಸ್ಟ್ ತರ್ತೀನಿ ಏನಾದರೂ ಅದರ ಚೇಂಜಸ್ ತರ್ತೀನಿ ಇಲ್ಲ ಈ ಕತೆ ಬೇಡ ರೀ ಮುಗಿಸ್ರಿ ಅಂದ್ರೆ ಕತೆನೂ ಮುಗಿಸ್ತೀನಿ ನೀವೇನು ಹೇಳಂಗಿಲ್ಲ ಅಂದ್ರೆ ನನಗೆ ಗೊತ್ತಾಗಂಗಿಲ್ಲ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ 3 ಕತೆ ಇದ್ರೂ 3 ಕತೆ ಬಗ್ಗೆನೂ ನನಗೆ ತಿಳಿಸ್ರಿ ಅಂದ್ರೆ ನಾನು ಕತೆ ಮಾಡೋಕೆ ನನಗೆ ಇಂಟ್ರೆಸ್ಟ್ ಬರ್ತೈತಿ ನೀವು ಸೂಪರ್ ಅಂದ್ರೆ ನಾನು ಹಾಗೆ ಸುಮ್ಮನೆ ಮಾಡ್ಕೊಂಡು ಕತೆ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬಿಡ್ತೀನಿ ಅದಕ್ಕೆ ಹೇಳಕತ್ತೀನಿ ರೀ